ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ತಿಳ್ಕೊಳ್ಳೋಣ. ಅದೇನು ಅಂದರೆ ಟ್ಯಾಲಿಯಲ್ಲಿ GST ನ ಹೇಗೆ ಎನೇಬಲ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ನಾವು ಇವಾಗ GST ನ ಟ್ಯಾಲಿಯಲ್ಲಿ ಹೇಗೆ ಎನೇಬಲ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ GST ಎನೇಬಲ್ ಮಾಡೋದಕ್ಕೆ ಮುಂಚೆ ನಾನು ಇವಾಗ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಇದ್ದೀನಿ. ಈಗ ನಿಮಗೆ ಪಾತ್ನ ಹೇಳ್ತೀನಿ ಹೇಗೆ ಎನೇಬಲ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಓಕೆ, ಫಸ್ಟ್ ನೀವು ಇದರಲ್ಲಿ F11ನ ಕ್ಲಿಕ್ ಮಾಡಬೇಕು. F11 ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಫ್ಯೂಚರ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಮೂರನೇ ಆಪ್ಷನ್ಸ್ ಬಂದ್ಬಿಟ್ಟು ಸ್ಟ್ಯಾಚ್ಯುಟರಿ ಆ್ಯಂಡ್ ಟ್ಯಾಕ್ಸೇಷನ್ಸ್ ಅಂತ ಇದೆ. ಸೊ ಎಸ್ನ ಕ್ಲಿಕ್ ಮಾಡಿ ಇವಾಗ ಓಪನ್ ಆಗುತ್ತೆ. ನಿಮಗೆ ನೋಡಿ ಫಸ್ಟ್ ಆಪ್ಷನ್ಸ್ ಬಂದ್ಬಿಟ್ಟು ಎನಾಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ GST ಅಂತ ಇದೆ, ಅದು ನೋ ಅಂತ ಇದೆ. ಸೊ ಅದನ್ನು ನೀವು ಇವಾಗ ಎಸ್ ಅಂತ ಸೆಲೆಕ್ಟ್ ಮಾಡಿ. ಸೆಟ್ ಆಲ್ಟರ್ GST ಡೀಟೇಲ್ಸ್ ಅಂತ ಇದೆ, ಅಲ್ಲಿ ಇವಾಗ ನೀವು ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇವಾಗ ಸ್ಟೇಟ್ ಅಂದರೆ ನಿಮ್ಮ ಬಿಸ್ನೆಸ್ ಇರುವಂಥ ಯಾವ ಸ್ಟೇಟಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ, ಬಿಸ್ನೆಸ್ನ ರೆಗ್ಯುಲರ್. ಸೊ ಇಲ್ಲಿ ಬಂದ್ಬಿಟ್ಟು GST ನಂಬರ್ನ ಅಪ್ಡೇಟ್ ಮಾಡಬೇಕು. ನಿಮ್ಮ GST ನಂಬರ್ನ ನೀವು ಇಲ್ಲಿ ಟೈಪ್ ಮಾಡಬೇಕು. ನಾನಿಲ್ಲಿ ಇವಾಗ GST ನಂಬರ್ನ ಎಂಟ್ರಿ ಮಾಡಿದೆ. ಓಕೆ, ನೆಕ್ಸ್ಟ್ ಇವಾಗ ಎಂಟರ್. ಇಲ್ಲಿ ಬಂದ್ಬಿಟ್ಟು ಸೆಟ್ ಆಲ್ಟರ್ GST ರೇಟ್ ಅಂತ ಇದೆ, ಅಂದರೆ ಈ ನಿಮ್ಮ ಬಿಸ್ನೆಸ್ಗೆ GST ರೇಟ್ನ ಸೆಟ್ ಮಾಡಬೇಕಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಸೆಲೆಕ್ಟ್ ಮಾಡಿ. ಸೊ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಕಾರ್ನರಲ್ಲಿ ಒಂದು ಕಾಣ್ತಾ ಇದೆ, F12 ಕನ್ಫಿಗರ್ ಕಾಣಿಸ್ತಾ ಇದೆ. F12ನ ಕ್ಲಿಕ್ ಮಾಡಿ. ಇಲ್ಲಿ ಇವಾಗ ನಿಮಗೆ ಅಲೋ HSN ಮತ್ತು SIC ಡೀಟೇಲ್ಸ್ ಬೇಕಾ ಅಂತ ಇದೆ, ಇದನ್ನು ಎಸ್ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ. ನಮ್ಮದು ಇಲ್ಲಿ ಇವಾಗ ಡಿಸ್ಕ್ರಿಪ್ಷನ್ಸ್ ಬಂದುಬಿಟ್ಟು ಇವಾಗ ABC ಪ್ರೈವೇಟ್ ಲಿಮಿಟೆಡ್ ನಾವು ಕ್ರಿಯೇಟ್ ಮಾಡಿರೋ ಕಂಪ್ನಿಯಲ್ಲಿ ಕಮಾಡಿಟೀಸ್ ಅಥವಾ ಮೇನ್ ಬಿಸ್ನೆಸ್ ಏನು ನಮ್ಮದು ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಸ್ನ ಸೇಲ್ ಮಾಡೋದು. ಸೊ ಹಾಗಾಗಿ ಕಂಪ್ಯೂಟರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಇದಕ್ಕೆ SIC ಕೋಡ್ ಏನು ಅಂದರೆ 8471 ಇದು HSN ಕೋಡ್. ಇದು ಸಾರಿ SIC ಅಲ್ಲ, HSN ಕೋಡ್ ಅಂತೇಳಿ. HSN ಕೋಡ್ ಕೆಲವೊಂದು ಎಲ್ಲ ಪ್ರತಿಯೊಂದು ಪ್ರಾಡಕ್ಟಿಗೂ ಕೂಡ ಪ್ರತಿಯೊಂದು ಸರ್ವಿಸಸ್ಗೂ ಕೂಡ ಅದೊಂದು ಕೋಡ್ ಅಂತ ಇರುತ್ತೆ. ಲೈಕ್ ಆಸ್ ಪರ್ GSTಯಲ್ಲಿ ಒಂದು ಕೋಡ್ ಅಂತ ಅಲಾಟ್ ಆಗಿರುತ್ತೆ. ಆ ಕೋಡ್ ಬೇಸ್ ಮೇಲೆ GST ರೇಟ್ನ ಡಿಸೈಡ್ ಮಾಡ್ತಾರೆ. ಅಲ್ಲಿ HSN ನಂಬರ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇವಾಗ ಕಂಪ್ಯೂಟರ್ ಏನು ನಮಗೆ ಇಲ್ಲಿ ಟ್ಯಾಕ್ಸೇಬಲ್, ಇದು ಎಕ್ಸಾಮ್ಟೆಡ್ ಅಲ್ಲ, ನಿಲ್ ರೇಟೆಡ್ ಅಲ್ಲ, ಟ್ಯಾಕ್ಸೇಬಲ್. ಸೊ ಹಾಗಾಗಿ ಇದನ್ನ ಟ್ಯಾಕ್ಸೇಬಲ್ ಅಂತ ಸೆಲೆಕ್ಟ್ ಮಾಡಬೇಕು. ರೇಟ್ ಏನು ನಮಗೆ ಮೆಜಾರಿಟಿ ಆಫ್ ನಾವು ಡೀಲ್ ಮಾಡೋದು ಎಲ್ಲಂದ್ರೂ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಐಟಮ್ ಇರೋದ್ರಿಂದ GSTಯಲ್ಲಿ ಮೇನ್ಲಿ ದೇರ್ ಆರ್ 4 ರೇಟ್ಸ್ ಆಫ್ GST ಇದೆ. ಯಾವ್ಯಾವುದು ಅಂದರೆ ಒಂದು 5%, ಇನ್ನೊಂದು 12%, ಇನ್ನೊಂದು 18% ಮತ್ತು 28%. ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಸ್ಗೆ ಮೇನ್ಲಿ ಯಾವ ರೇಟ್ ಅಪ್ಲೈ ಆಗುತ್ತೆ ಅಂದರೆ 18%. ನಮ್ಮ ಈ ABC ಪ್ರೈವೇಟ್ ಲಿಮಿಟೆಡ್ಗೆ ಯಾವ ರೇಟ್ ಬರುತ್ತೆ ಅಂದರೆ 18%. ಸೊ ನಾನಾಗಿ ಈ ಕಂಪ್ನಿಗೆ 18% GSTನ ನಾನಿಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ಎಂಟರ್. ಸೊ ಇಷ್ಟೇ ಆಯಿತು. ಸೊ ಈ ಸ್ಕ್ರೀನ್ ನಿಮಗೆ ಎಕ್ಸೆಪ್ಟ್ ಆಗಬೇಕಂದ್ರೆ ನೀವು ಎಂಟರ್ ಮಾಡೋದಕ್ಕಿಂತ ಒಂದು ಶಾರ್ಟ್ ಕಟ್ ಇದೆ, ಏನು ಅಂದರೆ Control A ಮಾಡಿದರೆ ಸೊ ಎಕ್ಸೆಪ್ಟ್ ಆಗುತ್ತೆ. ಓಕೆ, ಸೊ ಇವಾಗ ನಾವು GSTನ ಕಂಪ್ನಿಗೆ ಅಥವಾ ಎನೇಬಲ್ ಮಾಡಿದ್ವಿ, ಮತ್ತು GST ನಂಬರ್ನ ಅಪ್ಡೇಟ್ ಮಾಡಿದ್ವಿ, ರೇಟ್ನ ಕಂಪ್ನಿಗೆ ಸೆಲೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಈಗ ನಾವು GSTನ ಕಂಪ್ನಿಗೆ ಅಪ್ಲೈ ಮಾಡಿದ್ದಾಯಿತು, ಎನೇಬಲ್ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ಸ್ಟಾಕ್ ಐಟಮ್ಗೆ, ಯಾಕೆಂದರೆ ಒಂದು ಕಂಪ್ನಿಯಲ್ಲಿ ಬರೀ 18% ಗೂಡ್ಸ್ ಮಾತ್ರ ಇರಲ್ಲ, ಕೆಲವೊಂದು ಬೇರೆ ಥರದ ಪ್ರಾಡಕ್ಟ್ಗಳು ಬರುತ್ತೆ, ಬೇರೆ ಟ್ಯಾಕ್ಸ್ ರೇಟ್ ಇರುವಂತಹ ಕಮಾಡಿಟೀಸು ಬರುತ್ತೆ. ಅದನ್ನು ಹೇಗೆ ಸೆಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟು ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಡಿಸ್ಪ್ಲೇ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಇವಾಗ ಸ್ಟ್ಯಾಚ್ಯುಟರಿ ರಿಪೋರ್ಟ್ ಅಂತ ಇದೆ, ಅಂತ ಕ್ಲಿಕ್ ಮಾಡಿ. GST ಅಂತ ಇದೆ, GSTನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೊಂದು ಲಾಸ್ಟಲ್ಲಿ ಆಪ್ಷನ್ಸ್ ಕಾಣಿಸ್ತಾ ಇದೆ, GST ರೇಟ್ ಸೆಟಪ್ ಅಂತ ಹೇಳಿ. ಅಂತ ಕ್ಲಿಕ್ ಮಾಡಿದರೆ ಅದು ಓಪನ್ ಆಗುತ್ತೆ. ಸೊ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸ್ಟಾಕ್ ಐಟಮ್ ಕ್ರಿಯೇಟ್ ಮಾಡಬೇಕಾದ್ರೆ 2 ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೆ. ಗ್ರೂಪ್ ಏನದು ಗ್ರೂಪು, ಒಂದು ಕಂಪ್ಯೂಟರ್ ಅಸೆಸರೀಸು, ಇನ್ನೊಂದು ಲ್ಯಾಪ್ಟಾಪು. ನೀವು ಅದರಲ್ಲಿ ನೋಡ್ತಾ ಇರ್ಬೋದು GST ರೇಟ್ ಆಲ್ರೆಡಿ ಬಂದಿದೆ. ಸೊ ಇದನ್ನು ನಾನು ಅವಾಗ ಕ್ರಿಯೇಟ್ ಮಾಡಬೇಕಾದ್ರೆ ಆಗಲಿಲ್ಲ. ಇದೆಲ್ಲಿಂದ ಬಂತು? ಸೊ ಇದು ಆಟೋಮೆಟಿಕ್ಕಾಗಿ ನಾನು ಕಂಪ್ನಿಗೆ 18% ಸೆಟ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ % ತೊಗೊಂಡಿದೆ. ಸೊ ಇವಾಗ ನಾನು ಕೆಲವೊಂದು ಸಬ್ ಗ್ರೂಪು ಮತ್ತು ಸ್ಟಾಕ್ ಐಟಮ್ ಕ್ರಿಯೇಟ್ ಮಾಡಿದ್ನಲ್ವ, ಅದನ್ನು ನೋಡೋದು ಹೇಗೆ ಅಂದರೆ ಇಲ್ಲಿ F1 ಅಂತ ಇದೆ, ಡೀಟೇಲ್ಡ್, ಅದನ್ನು ಕ್ಲಿಕ್ ಮಾಡಿ. ನಮ್ಗೆ ಇವಾಗ ನಾವು ಕ್ರಿಯೇಟ್ ಮಾಡಿರೋಂಥ ಎಲ್ಲ ಸ್ಟಾಕ್ ಐಟಮ್ಗಳು ಮತ್ತು ಸಬ್ ಗ್ರೂಪ್ ಎಲ್ಲ ಕಾಣಿಸ್ತಾ ಇದೆ. ಸೊ ಇವಾಗ ನನಗೆ ಇವಾಗ ಎಲ್ಲದಕ್ಕೂ ನೋಡಿ 18% ಅಪ್ಲೈ ಆಗ್ತಾ ಇದೆ. ನಿಮಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಐಟಮ್ಗೆ ಚೇಂಜ್ ಮಾಡಬೇಕು ಅಥವಾ ಬೇರೆ ರೇಟ್ ಇದೆ ಅಂದರೆ ಅದನ್ನು ಚೇಂಜ್ ಮಾಡೋದು ಹೇಗೆ ಅಂದರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಮಾನಿಟರ್ ಅಂತ ತೊಗೋತೀನಿ, ಇದಕ್ಕೆ 18% ಇವಾಗಿದೆ, ಬಟ್ ಪ್ರೀವಿಯಸ್ಲಿ ಇದಕ್ಕೆ 28% ಇತ್ತು. ಇದಕ್ಕೆ ಚೇಂಜ್ ಮಾಡೋದು ಹೇಗೆ ಅಂದರೆ ಪರ್ಟಿಕ್ಯುಲರ್ ಐಟಮ್ ಮೇಲೆ ಹೋಗ್ಬಿಟ್ಟು ಸ್ಪೇಸ್ ಬಟನ್ನ ಕ್ಲಿಕ್ ಮಾಡಿ. ಸ್ಪೇಸ್ ಬಟನ್ ಕ್ಲಿಕ್ ಮಾಡಿದರೆ ನಿಮಗೆ ರೈಟ್ ಸೈಡಲ್ಲಿ ಒಂದು ಆಪ್ಷನ್ಸ್ ಕಾಣಿಸ್ತಾ ಇದೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಸೆಟ್ ರೇಟ್ ಅಂತ ಹೇಳಿ. ಸೊ Alt S ಅಂತ ಕ್ಲಿಕ್ ಮಾಡಿ, ಇದು ಓಪನ್ ಆಗುತ್ತೆ. ಸೊ ಡಿಸ್ಕ್ರಿಪ್ಷನ್ಸ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಟ್ಯಾಕ್ಸಬಿಲಿಟಿ ಹಾಕಿ ಇಲ್ಲಿ 28% ಅಂತ ಸೆಲೆಕ್ಟ್ ಮಾಡಿ ನೋಡಿ. ಇವಾಗ ಸೊ ಈ ಪರ್ಟಿಕ್ಯುಲರ್ ಇದಕ್ಕೆ 28% ಬಂತು, ಬೇರೆ ಎಲ್ಲದಕ್ಕೂ 18% ಇದೆ. ಲ್ಯಾಪ್ಟಾಪ್ಸ್ಗೆ 18% ಇದೆ, ಇದೊಂದಕ್ಕೆ ಮಾತ್ರ ನಾವು ಚೇಂಜ್ ಮಾಡಿದ್ದು 28% ಇದೆ.
ಟ್ಯಾಲಿ ನಾರ್ಮಲಿ ಟ್ಯಾಕ್ಸ್ GST ರೇಟ್ನ ಯಾವ ಥರ ತೊಗೊಳುತ್ತೆ ಅಂದರೆ ಫಸ್ಟ್ ಅದು ಸ್ಟಾಕ್ ಐಟಮಲ್ಲಿ ಸರ್ಚ್ ಮಾಡುತ್ತೆ. ಸ್ಟಾಕ್ ಐಟಮಲ್ಲಿ ಅಥವಾ ಸ್ಟಾಕ್ ಐಟಮ್ ಲೆಡ್ಜರಲ್ಲಿ ಯಾವ ರೇಟ್ನ ಅಪ್ಲೈ ಮಾಡಿದ್ದಾರೆ ಅಥವಾ ಎಂಟ್ರ್ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಆ ರೇಟ್ ಇದ್ದರೆ ಆ ರೇಟ್ನ ಪಿಕ್ ಮಾಡುತ್ತೆ. ಇನ್ ಕೇಸ್ ಸ್ಟಾಕ್ ಐಟಮಲ್ಲಿ ನಾವು ಇದು ನಮ್ಮಿನ್ನು GST ರೇಟ್ನ ಫಿಕ್ಸ್ ಮಾಡಿಲ್ಲ ಅಂದರೆ ಅವಾಗ ಅದು ಗ್ರೂಪ್ಗೆ ಹೋಗುತ್ತೆ. ಗ್ರೂಪಲ್ಲಿ ಯಾವ ರೇಟ್ ಇದೆ ಅಂತ ಹೇಳಿ, ಗ್ರೂಪಲ್ಲಿ ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪಲ್ಲಿ ಯಾವ ರೇಟ್ ಅಪ್ಡೇಟ್ ಮಾಡಿದ್ದೀವಿ ನಾವು GST ರೇಟ್ ಕೊಟ್ಟಿದ್ದೀವಿ ಅಂತೇಳಿ. ಇನ್ ಕೇಸ್ ಅಲ್ಲೂ ಇಲ್ಲ ಅಂದರೆ ನಾವು ಓವರಾಲ್ ಕಂಪ್ನಿಯಲ್ಲಿ F11 ಪ್ರೆಸ್ ಮಾಡಿ ಏನು ಸೆಟ್ ಮಾಡಿದ್ವಲ್ವ ರೇಟು 18%, ಅದನ್ನು ನೋಡಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಇದು GST ರೇಟ್ನ ಸೆಟ್ ಮಾಡೋದು ಸ್ಟಾಕ್ ಐಟಮ್ಗೆ. ಓಕೆ, ನೆಕ್ಸ್ಟ್ ಇದಾದಮೇಲೆ ನಾವು ಯೂನಿಟ್ ಆಫ್ ಮೆಜರ್ಸ್ ಅಂದರೆ ಯಾವ ಥರ ಮೆಜರ್ಸ್ ಮಾಡ್ತಾರೆ, ನಮ್ಮದು ಯೂನಿಟ್ ಆಫ್ ಮೆಜರ್ಸ್ ಏನು ಅನ್ನೋದನ್ನು ಸೆಟ್ ಮಾಡೋದಕ್ಕೆ ಇಲ್ಲಿ ಬರಬೇಕು. ಅಂತ ಕ್ಲಿಕ್ ಮಾಡಿ ಇಲ್ಲಿ ಇವಾಗ ನಂಬರ್ಸ್ ನಾನು ಮೊದಲೇ ಹೇಳಿದೆ ನಿಮಗೆ, ಫಸ್ಟ್ ನಮ್ಮ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ನಿಮಗೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ರೈಸ್ ದಾಲ್ ಅದನ್ನೆಲ್ಲ ಏನ್ರಲ್ಲಿ ಮೆಜರ್ಸ್ ಮಾಡ್ತಾರೆ, KGಯಲ್ಲಿ ಮೆಜರ್ ಮಾಡ್ತಾರೆ. ನಮ್ಮದು ಬಂದ್ಬಿಟ್ಟು ಕಂಪ್ಯೂಟರ್ಸು ಇದನ್ನು ನಾವು ನಂಬರ್ಸಲ್ಲಿ ಮೆಜರ್ಸ್ ಮಾಡ್ತೀವಿ. ಇದನ್ನು ಸೆಲೆಕ್ಟ್ ಮಾಡಿ ಇದನ್ನು ಮ್ಯಾಪ್ ಆಫ್ ಇದನ್ನ ಯೂನಿಟ್ಗೆ ಮ್ಯಾಪ್ ಮಾಡಬೇಕು ಅಂದರೆ ಸೊ ಇಲ್ಲಿ ನಂಬರ್ಸ್ ಅಂತ ಟೈಪ್ ಮಾಡಿ, ನಂಬರ್ಸ್ ಅಂತ ಬಂತು, ಇದನ್ನು ಎಂಟರ್ ಮಾಡಿ. ಓಕೆ, ಎಸ್ಕೇಪ್ ಮಾಡಿ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಪಾರ್ಟಿ ಅಂದರೆ ನಮ್ಮ ಸಪ್ಲೈಯರು, ನಮ್ಮ ಕಸ್ಟಮರು ಮತ್ತು ಅದರ್ಸ್ ವೆಂಡರ್ಸ್ GST ನಂಬರ್ನ ನಾವಿಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನಾವೇನು ಲೆಡ್ಜರ್ಸ್ನ ಕ್ರಿಯೇಟ್ ಮಾಡಿದ್ವಲ್ವ ಇಲ್ಲಿ ಸೆಲೆಕ್ಟ್ ಆಲ್ ಐಟಮ್ ಹೊಡೀರಿ. ನಾವೇನು ವೆಂಡರ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ವಿ ಅಷ್ಟು ವೆಂಡರ್ ಅಕೌಂಟ್ಗಳು ಇಲ್ಲಿರುತ್ತೆ. ಇಲ್ಲಿ ನೋಡಿ ಇವಾಗ GST ನಂಬರ್ ಬ್ಲ್ಯಾಂಕ್ ಇದೆ, ಅದನ್ನು ನಾವು ಸೆಟ್ ಮಾಡಬೇಕು. ಬ್ಯಾಂಕಿಗೆ ಬರಲ್ಲ. ಸೊ ಕಸ್ಟಮರ್ ಅಕೌಂಟ್ ಕೃಷ್ಣ ಮತ್ತು ರಾಮ ಅಂತ ಎಂಟರ್ಪ್ರೈಸ್ ಅಂತೇಳಿ ಕ್ರಿಯೇಟ್ ಮಾಡಿದ್ವಿ. ಇವರು ರೆಗ್ಯುಲರಲ್ಲಿ ಇದ್ದಾರೆ. ಇಲ್ಲಿ GST ನಂಬರ್ನ ನಾವು ಅಪ್ಡೇಟ್ ಮಾಡಬೇಕು. ನಂಬರ್ ಹಾಕಿರ್ತೀನಿ, ಕಸ್ಟಮರ್ದು ಎಂಟರ್ ಮಾಡಿದೆ. ಸೊ ಇವಾಗ ನಮ್ಮದು ಅಷ್ಟೂ ಇವಾಗ ಟ್ಯಾಲಿ ಈಸ್ ರೆಡಿ. GST ಮತ್ತು GSTನ ನಾವು ರೇಟ್ನ ಸೆಟ್ ಮಾಡಿದ್ವಿ ಕಂಪ್ನಿಗೆ, ಮತ್ತು ಸ್ಟಾಕ್ ಐಟಮ್ಗೆ GSTನ ಅಪ್ಲೈ ಮಾಡಿದ್ವಿ, ಮತ್ತು ಮ್ಯಾಪ್ ಮಾಡಿದ್ವಿ. ನಮ್ಮ ಕಮಾಡಿಟಿನ ನಂಬರ್ಸು ಮತ್ತು ಯೂನಿಟ್ ಆಫ್ ಮೆಜರ್ಸ್ ಮತ್ತು ಮ್ಯಾಪ್ ಮಾಡಿದ್ವಿ, ಮತ್ತು ಪಾರ್ಟಿ GST ನಂಬರ್ನ ಅಪ್ಡೇಟ್ ಮಾಡಿದ್ವಿ. ಇಷ್ಟೆಲ್ಲ ಆದಮೇಲೆ ನಮ್ಮ ಟ್ಯಾಲಿ ಇವಾಗ ರೆಡಿ ಆಗಿದೆ, GST ಅಪ್ಡೇಟ್ ಆಗಿ ರೆಡಿ ಆಗಿದೆ. ಸೊ ಇವಾಗ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ GST ಲೆಡ್ಜರ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.